ಆತ್ಮೀಯ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಈಸಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. 8ನೇ ತರಗತಿಯ ಅಭ್ಯಾಸ 1 ಪ್ರಶ್ನೆ ಸಂಖ್ಯೆ 1ರ ಪರಿಹಾರವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಇದರ ಪರಿಹಾರವನ್ನು ನೋಡೋಣ. 1ನೇ ಪ್ರಶ್ನೆ x - 2 = 7 ಅಂತ ಹೇಳಿದೆ. x - 2 = 7. ಇಲ್ಲಿ x = -2ನ RHS ಸೈಡ್ ಕಳಿಸಿದಾಗ +2 ಅಂತ ಹೇಳಾಗ್ತು. x = 9 ಅನ್ನೋದು ಉತ್ತರವನ್ನು ಸಿಕ್ತು. ಎರಡನೇ ಪ್ರಶ್ನೆಯಲ್ಲಿ y + 3 = 10 ಅಂತ ಹೇಳಿದೆ. y = 10 - 3, y = 10ರಲ್ಲಿ 3 ಹೋದಾಗ 7. ಮೂರನೇ ಪ್ರಶ್ನೆ 6 = z + 2. ಈ 2ಅನ್ನು ಈ ಕಡೆ ತಂದಾಗ 6 - 2 = z. ಇಲ್ಲಿ z = ಎಷ್ಟು ಬರ್ತದ ಅಂದ್ರೆ 4. ನಾಲ್ಕನೇ ಪ್ರಶ್ನೆಯಲ್ಲಿ 3/7 + x = 17/7. ಈ x = 17/7 - 3/7. x = ಲಸ ಎಷ್ಟು ಬರ್ತದೆ ಇಲ್ಲಿ 7, 17 - 3. x = 17ರಲ್ಲಿ 3 ಹೋದಾಗ 14/7 ಅನ್ನೋದು ಬಂತು. 7 1 7 2. x = 2 ಅನ್ನೋದು ಉತ್ತರ. ಐದನೇ ಪ್ರಶ್ನೆ 6x = 12. x = 12/6, 6 1 6 2. x = ಎಷ್ಟು ಬಂತು ಇಲ್ಲಿ 2 ಅನ್ನೋದು ಉತ್ತರ. ಆರನೇ ಬೀಟಿಲಿ t/5 = 10. t = 10 × 5. ಇಲ್ಲಿ ಭಾಗಿಲೆ 5 ಇದ್ದಿದ್ದು RHS ಸೈಡ್ ಹೋದಾಗ 10 ಗುಣಿಲೆ ಆಗ್ತದೆ. t = 10 5 50. ಉತ್ತರ t = 50 ಅನ್ನೋದು. ಏಳನೇ ಪ್ರಶ್ನೆ 2x/3 = 18. 2x = 18. ಇದು ಭಾಗಿಲೆ ಇದ್ದಿದ್ದು ಈ ಕಡೆ ಬಂದು ಗುಣಿಲೆ ಆಗ್ತದೆ. 2x = 18 3 54. x = 54/2. ಇಲ್ಲಿ x = 2 2 4 2 7 14. 27 ಅನ್ನೋದು ಉತ್ತರವನ್ನು ಸಿಕ್ತು. 8ನೇ ಬೀಟಿಲಿ 1.6 = y/1.5. ಇದು y = 1.6 × 1.5. ಇವೆರಡನ್ನ ಗುಣಿಸಿದಾಗ 1.6 1.5 ಗುಣಿಸಿದಾಗ 5 6 30, ಕೈಲ 3, 5 1 5 3 8, 1 6 6, 1 1 1, 0 14, ಕೈಲ 1 2. 2 ಆದ ನಂತರ ಪಾಯಿಂಟ್ 2.4 ಅನ್ನೋದು ಉತ್ತರವನ್ನು ಸಿಗ್ತದೆ. y = 2.4. 9ನೇ ಬೀಟಿಲಿ 7x - 9 = 16. 7x = 16 + 9. 7x = 2 ಕೂಡಿಸಿದಾಗ 25 ಅನ್ನೋದು ಬಂತು. x = 25/7 ಅನ್ನೋದು ಉತ್ತರ. 10ನೇ ಬೀಟಿಲಿ 14y - 8 = 13. 14y = 13. ಈ -8 RHS ಸೈಡ್ ಕಳಿಸಿದಾಗ +8 ಅಂತ ಹೇಳಾಗುತ್ತೆ. y = ಇವೆರಡನ್ನ ಕೂಡಿಸಿದಾಗ 21/14. ಇವೆರಡು 7 ಮುಗಿದಿಂದ ಹೋಗ್ತಾ 7 2 14, 7 3 21. y = 3/2 ಅನ್ನೋದು ಉತ್ತರ. 11ನೇ ಬೀಟಿಲಿ 17 + 6y = 9. 6y = 9 - 17. y = 17ರಲ್ಲಿ 9 ಹೋದಾಗ 8 ಅನ್ನೋದು ಬರುತ್ತೆ. 8 ಇದು ಭಾಗಿಲೆ 6. 2 3 6 2 4 8. y = 4/3 ಅನ್ನೋದು ಉತ್ತರ. 12ನೇ ಬೀಟಿಲಿ x/3 + 1 = 7/15. x/3 ಇಲ್ಲೇ ಇಟ್ಕೊಂಡಿನಿ. ಇದು 7/15 - 1/1 ಅಂತ ಹೇಳಾಗ್ತದೆ. x/3 = ಪ್ಲಸ್ 15 ಅನ್ನೋದು ಬಂತು. 7 - 15. x/3 = 15ರಲ್ಲಿ 7 ಹೋದಾಗ 8/15 ಅನ್ನೋದು ಸಿಕ್ತು. -8 ಇದು. x = -8/15 ಗುಣಿಲೆ 3. 3 1 3 5. x = -8/5 ಅನ್ನೋದು ಉತ್ತರ.
ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು 8ನೇ ತರಗತಿಯ ಅಭ್ಯಾಸ 1.1ರ 1ನೇ ಪ್ರಶ್ನೆ ಪರಿಹಾರವನ್ನು ನೋಡಿದ್ದೇವೆ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.